ಬಿತ್ತೋದಕ್ಕೆ ಅಂತ ತಂದಿರೋ ಮೆಕ್ಕೆಜೋಳ ಬೀಜಕ್ಕೆ ಈ ತರ ಹಿಟ್ನ ಮಿಕ್ಸ್ ಮಾಡಿ ಯಾಕೆ ಬಿತ್ತಾರೆ, ಆರ ಬಿತ್ತೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ವಿಡಿಯೋಗೆ ಫಾಲೋ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ. ರಾತ್ರಿ ಹಂಗೆ ಕ್ಯಾನಲ್ ಇರೋ ಡೀಸೆಲ್ ಎಲ್ಲ ಎರಡು ಗಾಡಿಗೂ ಡೀಸೆಲ್ ಆಗಿ ಅಲ್ಲಿಂದ ಸೀದಾ ಡೀಸೆಲ್ ತಗೊಂಡ್ ಹೋಗ್ಬೇಕಂತ ಮೇಡ್ಲೇರಿ ಬಂಕ್ ಕಡೆಗೆ ಬಂದ್ವಿ. ಎರಡು ಕನಿಗೂ ಡೀಸೆಲ್ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ಮತ್ತೆ ಊರ್ ಕಡೆಗೆ ಬಂದ್ವಿ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಸೀದಾ ಸ್ವಲ್ಪ ತೋಟದ ಹತ್ರ ಹೋಗಿದ್ದೆ. ಅಲ್ಲಿಂದ ಸೀದಾ ನಮ್ಮ ಅಣ್ಣ ಬಿತ್ತಿದಾನಂತ ಹೇಳಿ ಅಲ್ಲೇ ಬಿತ್ತ ಹತ್ರ ಬಂದೆ. ಇಲ್ಲಿ ಬಂದಾದ್ಮೇಲೆ ಟ್ರ್ಯಾಕ್ಟರ್ಗೆ ಬೀಜ ಗೊಬ್ಬರ ಎಲ್ಲ ಹಾಕ್ತಿದ್ರು ಬಿತ್ತಕೂರ್ಗಿಗೆ. ನೋಡ್ರಿ ಈ ತರ ಯಾಕಪ್ಪ ಹಿಟ್ನ ಮಿಕ್ಸ್ ಮಾಡ್ತಾರ ಅಂದ್ರೆ, ಬೀಜದ ಪಕೆಟ್ ಅಲ್ಲೇನೆ ಆ ಬೀಜ ಫುಲ್ ಅಂಟಾಗಿ ಬಂದಿದೆ. ಆ ಬೀಜ ಬಟ್ಲಿಗೆ ಹಿಡ್ಕಂತತಿ. ಅವಾಗ ಅದು ಬಟ್ಲ ಜೊತೆಗೆ ಮೂವ್ ಆಗಿ ಕೆಳಗ್ ಬರಲ್ಲ, ಅಲ್ಲೇ ನಿಂತ್ಕೊಂಡ್ ಬಿಡ್ತತಿ ಅಂಟಂಟ್ ಇರೋದ್ರಿಂದ. ಹಿಟ್ನ ಮಿಕ್ಸ್ ಮಾಡಿದ್ವಿ ಅಂದ್ರೆ ಹಿಟ್ಟು ಅದಕ್ಕೆ ಅತ್ತಿ ಸ್ಮೂತ್ ಆಗುತ್ತಲ್ಲ, ಅವಾಗ ಬೇಗ ಬಟ್ಲದಲ್ಲಿ ಮೂವ್ ಆಗುತ್ತೆ. ನಮ್ ಸೈಡ್ನು ಏನಾದ್ರು ಈ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡ್ರಿ ನೋಡೋಣ. ಎಲ್ಲಾ ಬೀಜದ ಪಕೆಟ್ನು ಇದೇ ತರ ಇರಲ್ಲ, ಒಂದೊಂದ್ ಬೀಜಕ್ಕೆ ಮಾತ್ರ ಈ ತರ ಬಂದಿರುತ್ತೆ. ಅದು ಕೈಯಲ್ಲಿ ಹಿಡ್ಕೊಂಡಾಗ್ಲೇನೆ ಗೊತ್ತಾಗ್ಬಿಡುತ್ತೆ ಅಂಟಿತ್ತಂದ್ರೆ ಈ ತರ ಮಾಡಿ ಬಿತ್ತಿದ್ವಿ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈ ತರ ಎಲ್ಲ ಮಾಡಿ ಬೀಜ ಗೊಬ್ಬರ ಎಲ್ಲ ಹಾಕೊಂಡು ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೇ ಸ್ವಲ್ಪ ತಿದ್ದು ಬಿತ್ತೋದ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಕೆಲಸ ಇತ್ತು ಅಂತ ಮತ್ತೆ ಮನೆ ಕಡೆಗೆ ಬಂದು. ಇನ್ನೂವರೆಗೂ ಫಾಲೋ ಮಾಡದೆ ನೋಡ್ತಿರಲ್ಲ, ಒಂದ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.